ಇವತ್ತು ಇಡೀ ಬೆಂಗಳೂರಿನ ಜನರನ್ನ ಬೆಚ್ಚಿ ಬೀಳಿಸಿರುವಂತ ಘಟನೆ ದೊಡ್ಡ ರಾಬರಿ ಆಗಿ ಹೋಗ್ಬಿಟ್ಟಿದೆ. ಭಯಾನಕ ರಾಬರಿಗೆ ಬೆಚ್ಚಿ ಬೀಳ್ತು ಇಡೀ ಬೆಂಗಳೂರು. ನೋಡ್ತಾ ಇದ್ದಂತೆ ಹಾಡ ಹಗಲೇ 7 ಕೋಟಿ ದರೋಡೆ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀವಿ. ನೋಡ್ತಾ ಇದ್ದಂತೆಯೇ ಹಾಡ ಹಗಲೇ ಬರೋಬ್ಬರಿ 7 ಕೋಟಿ ರೂಪಾಯಿ ದರೋಡೆ ಆಗಿರೋದು. ಅದು ಕೂಡ ಜನನಿಬಿಡ ಪ್ರದೇಶದಲ್ಲಿ, ಜನನಿಬಿಡ ಪ್ರದೇಶ ಅಶೋಕ ಪಿಲ್ಲರ್ ಬಳಿಯೇ ರಾಬರಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ 7 ಕೋಟಿ ದರೋಡೆ ನಡೆದಿದ್ದು ಹೇಗೆ? 7 ನಿಮಿಷ 7 ಮಂದಿ ಹಾಕಿದ್ದಂತ ಸ್ಕೆಚ್ ಎಂತದ್ದು ನೆನೆಸ್ಕೊಂಡ್ರೇನೆ ಮೈ ನಡುಗುತ್ತೆ. 7 ನಿಮಿಷ 7 ಮಂದಿ ಹಾಕಿದ್ದಂತ ಸ್ಕೆಚ್ ಎಂತದ್ದು? ಆ 3 ಪಾಯಿಂಟ್ ಕಾರು ಚೇಸಿಂಗ್ ಸಿಕ್ತಾ ಕ್ಲೂ ಇಲ್ವಾ? ಡೈರಿ ಸರ್ಕಲ್ ಫ್ಲೈಓವರ್ ಅಲ್ಲೇ ಲಾಕ್ ಆಗಿದ್ದೇಕೆ ಅಂದ್ರೆ, ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಆ ಒಂದು ಕಾರ್ ಏನಿರುತ್ತಲ್ಲ, ಹಣವನ್ನ ತುಂಬಿಸಿಕೊಂಡು ATMಗಳಿಗೆ ಹಂಚುವಂತ ಒಂದು ಕಾರ್, ಅದನ್ನ ಆ ವಾಹನವನ್ನ ಫ್ಲೈಓವರ್ ಮೇಲೇನೆ ನಿಲ್ಲಿಸ್ತಾರೆ. ಸೊ ಅದೇ ಫ್ಲೈಓವರ್ ಮೇಲೆ ನಿಲ್ಲಿಸಿದ್ ಯಾಕೆ? ಅಲ್ಲಿಂದಾನೇ ಹಣನ ಅವರ ಒಂದು ಇನೋವಾ ಕಾರಿಗೆ ಶಿಫ್ಟ್ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಅದೇ ಪಾಯಿಂಟ್ ಅನ್ನ ಆಯ್ಕೆ ಮಾಡಿಕೊಂಡಿದ್ ಯಾಕೆ ಈ ದರೋಡೆಕೋರರು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಗ್ಯಾರಂಟಿ ನ್ಯೂಸ್ ನಲ್ಲಿ ರಾಬರಿಯ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ನೀಡ್ತಾ ಹೋಗ್ತೀವಿ. ನಿಜಕ್ಕೂ ಕೂಡ ಈ ಘಟನೆ ಇದೆಯಲ್ಲ, ಬೆಂಗಳೂರು ಪೊಲೀಸಿನವರಿಗೆ ದೊಡ್ಡ ಸವಾಲಿದು. ಇಡೀ ಪೊಲೀಸ್ನವರು ಇವತ್ತು ಈ ಪ್ರಕರಣದ ಹಿಂದೆ ಬಿದ್ದಿದ್ದಾರೆ. ಜೊತೆಗೆ ಈ ಭಯಾನಕ ರಾಬರಿ ಮಾಡಿರುವಂತ ದರೋಡೆಕೋರರ ಹಿಂದೆ ಬಿದ್ದಿದ್ದಾರೆ. ಏನ್ ಸಣ್ಣ ಅಮೌಂಟಾ? ಏನ್ ಲಕ್ಷ, 20 ಲಕ್ಷ, 30 ಲಕ್ಷ ಅಲ್ಲ, 7 ಕೋಟಿ 7 ಕೋಟಿ ರೂಪಾಯಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ATMಗೆ ಹಣ ತುಂಬುವ CMS ವಾಹನ ಚೇಸ್ ಮಾಡಿತ್ತು ಗ್ಯಾಂಗ್. ಅಶೋಕ ಪಿಲ್ಲರ್ ಬಳಿ ಬರ್ತಾ ಇದ್ದಂತೆ ಕಾರನ್ನ ಅಡ್ಡ ಹಾಕಿ ದರೋಡೆ ಮಾಡ್ತಾರೆ. ಇಬ್ಬರು ಗನ್ಮ್ಯಾನ್ ಸೇರಿದಂತೆ 4 ಸಿಬ್ಬಂದಿ ಶಾಕ್ ಆಗಿಬಿಡ್ತಾರೆ ಆ ಕ್ಷಣಕ್ಕೆ. ಕೂಡಲೇ ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳಿ ಲಾಕ್ ಮಾಡ್ತಾರೆ. ಹಣದ ಇನ್ವಾಯ್ಸ್ ಕೊಡಿ ಅಂತ ಸಿಬ್ಬಂದಿಯನ್ನ ಕೇಳ್ತಾರೆ. ಹಣ ಟ್ಯಾಲಿ ಮಾಡಬೇಕು ಅಂತ ಅಲ್ಲೇ ಇನ್ನೋವಾಗೆ ತುಂಬಿಸಿದ್ದಾರೆ ಈ ಗ್ಯಾಂಗ್. ಬಳಿಕ ನೇರವಾಗಿ ಡೈರಿ ಸರ್ಕಲ್ಗೆ ಕರೆದೊಯ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಡೈರಿ ಸರ್ಕಲ್ ಬಳಿಯ ಫ್ಲೈಓವರ್ ಮೇಲೇನೆ ನಿಲ್ಲಿಸಿ ಪರಾರಿ ಆಗಿರೋದು. ದರೋಡೆ ಮಾಡಿ ಎಸ್ಕೇಪ್ ಆಗಿರೋ ಶಂಕಿತರ ಫೋಟೋಸ್ ಕೂಡ ರಿಲೀಸ್ ಆಗಿದೆ. ನೋಡಿ, ಥೇಟ್ ಫಿಲ್ಮಿ ಸ್ಟೈಲ್ನಲ್ಲೇ 7 ಕೋಟಿಯ ದರೋಡೆ ನಡೆದು ಹೋಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 7 ಕೋಟಿ ರೂಪಾಯಿಯನ್ನ ಎಗರಿಸಿದ್ದಾರೆ. ನಿಮಗೆ ಮಾರ್ಕ್ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಅದೇ ಇನೋವಾ ಕಾರ್. ಆ ದರೋಡೆಕೋರರು ಇನೋವಾ ಕಾರ್ನಲ್ಲಿದ್ದಾರೆ. ಮುಂದೆ ATMಗೆ ಹಣ ತುಂಬಿಸಲು ಹೊರಟಿದ್ದಂಥ, ಹಣ ತೆಗೆದುಕೊಂಡು ಹೊರಟಿದ್ದಂಥ ವಾಹನ ಇದೆ. ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಮೊದಲಿಗೆ ಆ ಕಾರ್ ಪಾಸ್ ಆಗುತ್ತೆ, ಅದಾದ ನಂತರ ಹಿಂದೆನೆ ಇನೋವಾ ಕಾರ್ ಬರುತ್ತೆ. ಅಂದರೆ ಆ ವಾಹನವನ್ನು, ದುಡ್ಡಿದ್ದಂಥ ವಾಹನವನ್ನು ಸ್ಲೋ ಆಗಿ ಹಿಂದೆನೆ ಚೇಸ್ ಮಾಡಿಕೊಂಡೇ ಬಂದಿದ್ದಾರೆ, ಫಾಲೋ ಮಾಡಿಕೊಂಡೇ ಬಂದಿದ್ದಾರೆ ದರೋಡೆಕೋರರು. ಪಕ್ಕಾ ಸ್ಕೆಚ್ ಹಾಕಿ 7 ಕೋಟಿ 11 ಲಕ್ಷ ರೂಪಾಯಿ ಕ್ಯಾಶ್ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ. JP ನಗರದಿಂದ ಅಶೋಕ ಪಿಲ್ಲರ್ ವರೆಗೆ ಚೇಸ್ ಮಾಡಿದ್ದಾರೆ ಇವರು. JP ನಗರದಿಂದ ಅಶೋಕ ಪಿಲ್ಲರ್ ವರೆಗೆ, ಅಲ್ಲಿ ರಸ್ತೆ ಬದಿಯ ಒಂದು CC ಕ್ಯಾಮ್ರಾದಲ್ಲಿ ಸೆರೆ ಆಗಿರುವಂತಹ ದೃಶ್ಯ ಇದು. ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ. ಸೊ JP ನಗರದಿಂದ ಅಶೋಕ ಪಿಲ್ಲರ್ ವರೆಗೆ ಈ ದರೋಡೆಕೋರರು ಹಣ ಇದ್ದಂಥ ವಾಹನವನ್ನ ಫಾಲೋ ಮಾಡಿಕೊಂಡು ಬರ್ತಾರೆ.